ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾಟ್. ಗೈಸ್, ಇವತ್ತಿನ ಒಂದು ನ್ಯೂಸು ರಿಪೋರ್ಟ್ಸ್ನ ಮುಖಾಂತರ ಬಂದಿರತಕ್ಕಂಥ ಒಂದು ನ್ಯೂಸು. ಸೊ ನೋಡೋಣ ಯಾವ ಸ್ಟಾಕ್ನ ರಿಲೇಟೆಡ್ ಆಗಿ ಬಂದಿದೆ, ಯಾವ ಸೆಕ್ಟರ್ ರಿಲೇಟೆಡ್ ಆಗಿ ಬಂದಿದೆ. ಸೊ ಆ ಒಂದು ನ್ಯೂಸಿಂದ, ಆ ಒಂದು ರಿಪೋರ್ಟ್ಸಿಂದ ಏನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಕ್ಚುಲಿ ಆ ಒಂದು ರಿಪೋರ್ಟ್ ಮುಖಾಂತರ ಬಂದಿರತಕ್ಕಂಥ ಒಂದು ನ್ಯೂಸು ಸ್ಟಾಕ್ ಬ್ರೋಕಿಂಗ್ ಬಿಸ್ನೆಸ್ ಏನಿದೆ, ಸೊ ಅದರ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ನ್ಯೂಸು. ಆ್ಯಕ್ಚುಲಿ ಈ ಮುಂಚೆ ಎಲ್ಲ ಅಂದರೆ ಈ ಡಿಸ್ಕೌಂಟ್ ಬ್ರೋಕರ್ಗಳು ಬರೋದಕ್ಕಿಂತ ಮುಂಚೆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತೇಳಿದ್ರೆ ತುಂಬ ಒಂದು ಹ್ಯೂಜ್ ಅಮೌಂಟು ಆಗ್ತಿತ್ತು. ಆ್ಯಕ್ಚುಲಿ ಯಾರೆಲ್ಲ ಹಿಂದೆ ಈ ಡಿಜಿಟಲೈಸೇಷನ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಯಾರೆಲ್ಲ ಡಿಮ್ಯಾಟ್ ಅಕೌಂಟ್ಸ್ನ ಓಪನ್ ಮಾಡಿದಾರೋ ಅಂದರೆ ಅವ್ರ ಹತ್ರ ದುಡ್ಡಿದೆ ಅಂತ ಒಂದು ಇತ್ತು. ಸೊ ಅಂದರೆ ಅಷ್ಟು ದುಡ್ಡನ್ನು ಕೊಡಬೇಕಿತ್ತು. ಸೊ ಆಗಿನ ಟೈಮಲ್ಲೆಲ್ಲ ಅವರು ಫುಲ್ ಸರ್ವಿಸ್ ಬ್ರೋಕರು. ಇವಾಗ ಬಂದಿರತಕ್ಕಂಥವ್ರು ಡಿಸ್ಕೌಂಟ್ ಬ್ರೋಕರ್ಸ್. ಈ ಇಮೇಜಲ್ಲಿ ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ತಿರ್ಬೋದು. ಈ ಕಡೆ ರೈಟ್ ಹ್ಯಾಂಡ್ ಸೈಡಲ್ಲಿ ಡಿಸ್ಕೌಂಟ್ ಬ್ರೋಕರ್ಸ್ ಇದ್ದಾರೆ, ಈ ಕಡೆ ಫುಲ್ ಸರ್ವಿಸ್ ಬ್ರೋಕರ್ಸ್ ಇದ್ದಾರೆ. ಅಂತೇಳಿದರೆ ಫುಲ್ ಸರ್ವಿಸ್, ಫಾರ್ ಎಕ್ಸಾಂಪಲ್ಲು ಶೇರ್ ಖಾನಲ್ಲೇ ನೀವು ಅಥವಾ ಮೋತಿಲಾಲಲ್ಲಿ ಓಪನ್ ಮಾಡಬೇಕು ಅಂದರೆ 25,000 ಆಗುತ್ತೆ ಬರೀ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಹೇಳಿದ್ರೆ. ಅಂದರೆ ಅಲ್ಲಿ ಹಾಗೆ ಸರ್ವಿಸಸ್ಸು ಕೂಡ ಇರುತ್ತೆ. ಟಿಪ್ಸ್ ಕೊಡೋದಾಗಿರಲಿ, ಕಾಲ್ಸ್ ನಿಮಗೆ ಕೊಡೋದಾಗಿರಲಿ, ಅನಾಲಿಸಿಸ್ ರಿಪೋರ್ಟ್ಸ್ ಆಗಿರಲಿ, ಸೊ ಅವನ್ನೆಲ್ಲವನ್ನು ಇವರು ಪ್ರೊವೈಡ್ ಮಾಡ್ತಾರೆ. ಅಂದರೆ ಫುಲ್ ಸರ್ವಿಸ್ ಬ್ರೋಕರಪ್ಪ, ಏನೋ ಒಂದು ಸರ್ವಿಸ್ ಕೊಡ್ತಿದ್ದಾರೆ ಅಲ್ಲಿ. ಸೊ ಅಷ್ಟು ಅಮೌಂಟ್ ತೊಗೊತಿದ್ದಾರೆ ಅಂದರೆ ಏನೋ ಒಂದು ಸರ್ವಿಸ್ ಇದೆ ಅಂತ. ಸೊ ಡಿಸ್ಕೌಂಟ್ ಬ್ರೋಕರೆಲ್ಲ ಹಾಗಲ್ಲ. ನಿಮ್ಗೊಂದು ಜಸ್ಟ್ ಒಂದು ಟ್ರೇಡ್ ಮಾಡೋದಕ್ಕೆ, ಒಂದು ಬೈ ಸೆಲ್ ಮಾಡೋದಕ್ಕೆ ಶೇರ್ಸನ್ನು, ಒಂದು ಪ್ಲ್ಯಾಟ್ಫಾರ್ಮನ್ನು ಒದಗಿಸಿಕೊಡುತ್ತೆ ಅಷ್ಟೇ. ನೀವು ಲಾಸ್ ಆಗಲಿ ಏನಾದರೂ ಆಗಲಿ ಅವರಿಗೇನು ಚಿಂತೆ ಇಲ್ಲ. ಸೊ ಇದರಲ್ಲೂ ಕೂಡ ಸೇಮ್ ಕಾನ್ಸೆಪ್ಟು. ಬಟ್ ಡಿಸ್ಕೌಂಟ್ ಬ್ರೋಕರಲ್ಲಿ ಒಂದು ಡಿಸ್ಕೌಂಟಲ್ಲಿ ನಿಮಗೆ ಓಪನ್ ಮಾಡೋಕ್ಕೆ ಸಿಗುತ್ತೆ. ತುಂಬ ಈಸಿಯಾಗಿ ಓಪನ್ ಮಾಡ್ಬೋದು. ಈ ಮುಂಚೆ ಅಂದರೆ ಇವುಗಳು ಬರೋದಕ್ಕಿಂತ ಮುಂಚೆ ಫುಲ್ ಸರ್ವಿಸ್ ಬ್ರೋಕರ್ಸಲ್ಲಿ ಓಪನ್ ಮಾಡೋದು ಸ್ವಲ್ಪ ಕಷ್ಟ ಇತ್ತು. ಓಕೆನಾ? ಓಕೆ, ನ್ಯೂಸ್ನ ನೋಡೋದಾದರೆ ಡಿಮ್ಯಾಟ್ ಅಕೌಂಟ್ಸ್ ಗ್ರೋ, ಮಾರ್ಕೆಟ್ ಶೇರ್ ಕ್ರಾಸಸ್ 25%, ಝೀರೋದ ಕಂಟಿನ್ಯೂ ಟು ಲಾಸ್. ಆ್ಯಕ್ಚುಲಿ ಡಿಸ್ಕೌಂಟ್ ಬ್ರೋಕರೇಜ್ ಇಂಡಸ್ಟ್ರಿನಲ್ಲಿ ಈ ಮುಂಚೆ ಝೀರೋದ ನಂಬರ್ 1ಅಲ್ಲಿತ್ತು. ಝೀರೋದವರು ನಂಬರ್ 1ಅಲ್ಲಿದ್ದರು. ಸೊ ನಂತರ ಗ್ರೋದವರಿದ್ದರು. ಅದಾದಮೇಲೆ ಏಂಜಲ್ ಒನ್ನು ಇತ್ತು. ಈಗೇನಾಗಿದೆಯಪ್ಪ ಅಂತ ಹೇಳಿದ್ರೆ ಗ್ರೋ ಇದೆಯಲ್ಲ, ಇದು ನಂಬರ್ 1 ಆಗಿದೆ ಇವಾಗ. ಸೊ ಓಕೆ, ಏನು ನ್ಯೂಸು, ಏನು ರಿಪೋರ್ಟ್ನ ಮುಖಾಂತರ ಬಂದಿರೋದು ನೋಡೋಣ. ಆ್ಯಕ್ಚುಲಿ ಈ ರಿಪೋರ್ಟ್ನ ಮಾಡಿದವರು ಮೋತಿಲಾಲ್ ಓಸ್ವಾಲ್ ಅವರು. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ. ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ಡೇಟಾ collected by Motilal Oswal, the market share of growth stood at 25.1% and rose 41 bips month on month. At the same time, Zerodha market share went down by 25 bips to 17% in July. ಅಂದರೆ ಮಂತ್ ಆನ್ ಮಂತ್ ಬರ್ತಕ್ಕಂಥದ್ದು ಈ ಡೇಟಾ. ಝೀರೋದ ಈ ಮಂತ್ ಜುಲೈ ಮಂತಲ್ಲೂ ಕೂಡ ಡೌನಲ್ಲಿ ಬಂದಿದೆ. ಓಕೆ, ಫೈನ್. ಸೊ ನೆಕ್ಸ್ಟ್ ನೋಡೋದಾದರೆ, ನೋಡಿ ಇಲ್ಲಿ in terms of the number of NSE active clients, Grow recorded 4.9% month-on-month rise in its client count, 11.5 million, while Zerodha posted 1.7 month-on-month increase in clients count to 7.8 million. Okay. Next to Angel One reported 3.8% month-on-month growth in its client count to 7 million and Upstock clocked 2.7%. Among the ಫುಲ್ ಸರ್ವಿಸ್ ಬ್ರೋಕರ್ಸ್ ಇದ್ದಾರೆ. ಸೊ ಅದರಲ್ಲಿ ICICI ಸೆಕ್ಯೂರಿಟೀಸ್ ಟಾಪಲ್ಲಿದ್ದಾರೆ. ಸೊ ಇದೆಲ್ಲ ನ್ಯೂಸನ್ನು ನೀವು ಡೀಟೇಲಾಗಿ ಓದಿದರೆ ಗೊತ್ತಾಗುತ್ತೆ. ಝೀರೋದಾ ಅವರು ತಮ್ಮ ಒಂದು 2ನೇ ಸ್ಥಾನವನ್ನು ಕೂಡ ಹೋಲ್ಡ್ ಮಾಡ್ತಕ್ಕಂಥದ್ದು, ಅಂದರೆ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ತುಂಬ ಕಷ್ಟಕರವಾಗಿದೆ. ಅಂದರೆ ಇಷ್ಟು ದಿನ 1ನೇ ಸ್ಥಾನದಲ್ಲಿದ್ದರು, 2ನೇ ಸ್ಥಾನದಲ್ಲಿ ಗ್ರೋ ಇತ್ತು. ಇವಾಗ ಝೀರೋದಾ ಅವರು 2ನೇ ಸ್ಥಾನಕ್ಕೆ ಬಂದಿದ್ದಾರೆ. 2ನೇ ಸ್ಥಾನವನ್ನು ಕೂಡ ಮೇಂಟೈನ್ ಮಾಡೋದು ತುಂಬ ಕಷ್ಟಕರವಾಗಿದೆ. ಸೊ ಕಾಂಪಿಟೇಷನ್ನು ಹೆವಿ ಆಗಿದೆ. ಸೊ ಆ ಒಂದು ಸೆಕ್ಟರಲ್ಲಿ, ಅಂದರೆ ಸ್ಟಾಕ್ ಬ್ರೋಕಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂಥ ಕಂಪನಿಗಳಲ್ಲಿ ಒಂದೇ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿದೆ, ಅದು ಏಂಜಲ್ ಒಂದು. ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ. ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ್ ಎಷ್ಟು ವೋಲೆಟೈಲ್ ಆಗಿದೆ ಅಂತ ನೋಡಿ ಒಂದು ಸ್ವಲ್ಪ. ಹಾಗೆಯೇ ಈ ಕಡೆ ನೋಡ್ಬೋದು ನೀವು. ಇದನ್ನು ನಾನು ಇವತ್ತಿನ ದಿನದ ಒಂದು ಚಾರ್ಟ್ ಆ್ಯಂಡ್ ಪ್ಯಾಟರ್ನನ್ನು ತೊಗೊಂಡಿದ್ದೀನಿ. ಸೊ 9% ಅಷ್ಟು ಅಪ್ಪಲ್ಲಿ ಕ್ಲೋಸ್ ಆಗಿದೆ. ಅಂದರೆ ಸೊ ಈ ರಿಪೋರ್ಟ್ ಏನು ಬಂತಲ್ಲ, ಸೊ ಆದ ಕಾರಣ ಒಳ್ಳೆಯ ಒಂದು ಮೂಮೆಂಟನ್ನು ಕೊಟ್ಟಿದೆ. ಏನೇ ಹೇಳಿದ್ರು ಇದು
ಒಂದು ಹೇಳೋಕ್ಕಾಗಲ್ಲ ಯಾವ ರೀತಿ ಸಖತ್ ವಾಲಿಟಿಲಿಟಿ ಆಗಿರ್ತಕ್ಕಂಥ ಒಂದು ಸ್ಟಾಕು. ತಿರ್ಗಾ ಇವ್ರದ್ದು ಎಲ್ಲ ಒಂದು ಕಮ್ಬ್ಯಾಕನ್ನು ಕೊಡಬೇಕು ಇವರು, ಯಾಕಂದರೆ ಕಾಂಪಿಟೇಷನ್ ತುಂಬಾ ಇದೆ ಇದರಲ್ಲಿ, ಸುಮಾರಿದೆ ಕಾಂಪಿಟೇಷನ್ನು. ಸೊ ಇದೇ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ ಯಾವ್ಯಾವ ಥರ ಕಾಂಪಿಟೇಷನ್ ಇದೆ ಅಂತ ಹೇಳ್ಬಿಟ್ಟು. ಹೊಸದಾಗಿ ಕೂಡ ಒಬ್ಬ ದೊಡ್ಡ ಕಂಪ್ನಿನೂ ಕೂಡ ಈ ಒಂದು ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕೆ ಕಾಯ್ತಾ ಇದೆ. ಆಲ್ರೆಡಿ ಒಂದು ಎಲ್ಲ ಕೆಲಸಗಳು ಮುಗಿದಿದ್ದಾವೆ. ಸೊ ಇನ್ನು ಸ್ವಲ್ಪ ದಿನಗಳಲ್ಲೇ ಬರ್ಬೋದು. ಓಕೆ, ಇವರ ಒಂದು ಬ್ಯಾಲೆನ್ಸ್ ಶೀಟನ್ನು ನೋಡೋದಾದರೆ, ಏಂಜಲ್ ಒನ್ ಅವರ ಬ್ಯಾಲೆನ್ಸ್ ಶೀಟನ್ನು ನೋಡೋದಾದರೆ ನೋಡಿ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು ಸಕ್ಕದಾಗಿಟ್ಟಿದ್ದಾರೆ. 496 ಇತ್ತು, 2031 ಆಯಿತು, 2914 ಕೋಟಿಯಷ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇಟ್ಟಿದ್ದಾರೆ. ಲಾಂಗ್ ಟರ್ಮ್ ಬಾರೋಯಿಂಗ್ಸು ಮುಂಚೆನೂ 0 ಇತ್ತು, ಮಧ್ಯದಲ್ಲಿ 27.83 ಅಷ್ಟು ತೊಗೊಂಡಿದ್ರು, ತಿರ್ಗಾ ಅದನ್ನು ಕೂಡ 0 ಮಾಡಿದರು. ಓಕೆ, ನೆಕ್ಸ್ಟ್ ನೋಡೋದಾದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ನೋಡ್ಬೋದು ನೀವು. ಮಾರ್ಕೆಟ್ ಕ್ಯಾಪ್ ಅಂತ ಇದೆ 21,000 ಕೋಟಿಯ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನು. ಮಿಡ್ ಸೈಜ್ನ ಒಂದು ಕಂಪನಿ ಅಂತ ಹೇಳ್ಬೋದು ಇದನ್ನು. ಇಂಥ ಒಂದು ಮಿಡ್ ಸೈಜ್ ಕಂಪನಿಗಳಲ್ಲಿ ಗ್ರೋತ್ ಆಗ್ತಕ್ಕಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ನೋಡೋಣ, ಅಂದರೆ ಕಾಂಪಿಟೇಷನ್ನು ಅದೇ ಥರ ಇದೆ, ಹೇಳೋದಕ್ಕಾಗಲ್ಲ. ನೋಡೋಣ ಯಾವ್ಯಾವ ಥರ ಫಿನಾನ್ಸ್ ಇಂಡಸ್ಟ್ರಿಲಿ ಏನೇನು ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಓಕೆ, ಕ್ವಾರ್ಟರ್ಲಿ ಒಂದು ರಿಸಲ್ಟ್ಸ್ನ ನೋಡೋದಾದರೆ ಇದರಲ್ಲಿ ಮೇಯ್ನಾಗಿ EPS ನೋಡಿ, ಈ ಒಂದು ಲಾಸ್ಟಲ್ಲಿ ಇರ್ತಕ್ಕಂಥದ್ದು EPS 31 ಇದ್ದಿದ್ದು 40 ಆಗಿದೆ, 40 ಇದ್ದಿದ್ದು 32 ಆಗಿದೆ. ಇಲ್ಲೆಲ್ಲೋ ಒಂದು ಕಡೆ ಕಡಿಮೆ ಆಗಿರ್ತಕ್ಕಂಥ ಒಂದು ಇದು ನಮಗೆ ತೋರ್ಪಡುತ್ತೆ. ಅಂದರೆ ಒಂದು ಬಿಸ್ನೆಸ್ನ ಚೆನ್ನಾಗಿ ಮಾಡಿದರೆ ಇವರು, ಒಂದು ಕಮ್ಬ್ಯಾಕ್ ಅಂದರೆ ರೆವಿನ್ಯೂ ಆಗಿರ್ಬೋದು, ಪ್ರಾಫಿಟ್ಸ್ ಆಗಿರ್ಬೋದು, ಹಾಗೆ ಅರ್ನಿಂಗ್ಸ್ ಆಗಿರ್ಬೋದು, ಇವೆಲ್ಲವೂ ಜಾಸ್ತಿ ಆದರೆ ಆಟೋಮೆಟಿಕಲಿ ಕಮ್ಬ್ಯಾಕ್ ಕೊಡುತ್ತೆ. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೂ ಮಾಡುತ್ತೆ. ಇವಾಗ ಆ್ಯಕ್ಚುಲಿ ಹೇಳೋದಾದರೆ ಏಂಜಲ್ ಒನ್ ನಂಬರ್ 1ಅಲ್ಲಿದೆ. ಇವಾಗ ನಾನು ಮುಂಚೆನೇ ಈ ವಿಡಿಯೋದಲ್ಲಿ ಹೇಳಿದೆ ಯಾವುದು ನಂಬರ್ 1ಅಲ್ಲಿತ್ತು. ಫಸ್ಟಿಗೆ 0 ಇತ್ತು, ಗ್ರೋ ಇತ್ತು, ಆಮೇಲೆ ಏಂಜಲ್ 1 ಇತ್ತು. ಇವಾಗ ಏಂಜಲ್ 1 ಟಾಪಲ್ಲಿದೆ. ಏಂಜಲ್ 1 ಒಂದನೇ ನಂಬರಲ್ಲಿ, ಏಂಜಲ್ 1 ಅಲ್ಲ, ಏಂಜಲ್ 1ನ ನಾವು ನೋಡ್ಬೋದು ಡಿಸ್ಕೌಂಟ್ ಬ್ರೋಕರ್ಗಳಲ್ಲಿ. ಓಕೆ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ಕೂಡ ನಾವು ನೋಡೋದಾದರೆ ಒಂದು ವೆಲ್ ಬ್ಯಾಲೆನ್ಸ್ಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು. ಪ್ರಮೋಟರ್ಸು ಇಲ್ಲಿ ನೋಡಿ, ಇಲ್ಲಿ ಲಾಸ್ಟಲ್ಲಿ ಪ್ರಮೋಟರ್ಸು 35% ಇದ್ದಾರೆ. ಹಾಗೆಯೇ FIAಗಳು 15, DIAಗಳು 14, ಪಬ್ಲಿಕ್ಸ್ ಅಂದರೆ ನಿಮ್ಮಂಥವರು 34% ಜನ ಇದ್ದಾರೆ. ಓಕೆ, ಇದರಲ್ಲಿ ಏನಪ್ಪ, ನಾನು ಮುಂಚೆನೇ ಹೇಳಿದೆ ನಿಮಗೆ, ಒಂದು ದೊಡ್ಡ ಕಂಪ್ನಿಯವರು ಬರೋಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದು ಯಾರೂ ಅಲ್ಲ, ಬೇರೆ ಯಾರೂ ಅಲ್ಲ, ಮುಖೇಶ್ ಅಂಬಾನಿಯವರು. ಜಿಯೋ ಫಿನಾನ್ಷಿಯಲ್ ಸರ್ವಿಸ್ ಅಂತಕ್ಕಂಥ ಒಂದು ಅಂಡರಲ್ಲಿ ಅವರು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗಾಗಿರ್ಬೋದು, ಒಟ್ಟು ಫಿನಾನ್ಷಿಯಲ್ ವರ್ಲ್ಡ್ಗೆ, ಫಿನಾನ್ಷಿಯಲ್ ಸೆಕ್ಟರ್ಗೆ ಅವರು ತಮ್ಮ ಕಾಲನ್ನು ಇಡ್ತಾ ಇದ್ದಾರೆ. ಆಲ್ರೆಡಿ ಇನ್ಶೂರೆನ್ಸ್ಗಾಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಕೆಲವೊಂದು ಸೆಕ್ಟರ್ಗೆ ಅವರು ಬರೋಕ್ಕೆ ಆಲ್ರೆಡಿ ಪ್ಲ್ಯಾನ್ ನಡೆಸಿದ್ದಾರೆ. ಬೇರೆ ಬೇರೆ ದೇಶದ ಕಂಪನಿಗಳ ಜೊತೆ ಅವರ ಒಂದು ಒಡಂಬಡಿಕೆಯನ್ನು ಆಲ್ರೆಡಿ ಅವರು ಮಾಡ್ಕೊಂಡಿದ್ದಾರೆ. ಮೇಯ್ನಾಗಿ ಹೇಳೋದಾದರೆ ಇವರ ಹತ್ರ ಒಂದು ರಿಟೇಲ್ ಚೈನ್ ಬಿಸ್ನೆಸ್ ಇದೆ, ಮೇಯ್ನಾಗಿ ಜಿಯೋ ಇದೆ, ಒಳ್ಳೆ ಡೇಟಾ ಇದೆ. ಸೊ ಆ ಒಂದು ಕಸ್ಟಮರ್ಗಳನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ಆಲ್ರೆಡಿ ಗೊತ್ತಿದೆ ಇವರಿಗೆ. ಸೊ ಜಿಯೋ ಬಂತು, ಒಂದು ರೆವಲ್ಯೂಷನ್ ಆಯಿತು ಡಿಜಿಟಲ್ ವರ್ಲ್ಡಲ್ಲಿ. ಸೊ ಇದ್ರಿಗಿನ ಮುಂಚೆನೇ ನಾವು ಏನು ನೆಟ್ಟನ್ನಂತೂ ಯೂಸೇ ಮಾಡ್ತಿರಲಿಲ್ಲ. ಒಂದು ತಿಂಗಳಿಗೆ 1 GB ನನಗೆ ಗೊತ್ತಿರೋಂಗೆ ಐಡಿಯಾದು 1 GB 99 ರೂಪೀಸಿಗೆ 1 ತಿಂಗಳಿಗೆ ಬರ್ತಿತ್ತು. ಸೊ ಅದನ್ನು ಯೂಸ್ ಮಾಡ್ತಿದ್ವಿ. ಇವಾಗ 1.5 GB ಒಂದು ದಿನಕ್ಕೆ ಯೂಸ್ ಮಾಡೋದು ವಿತ್ 5G ಸ್ಪೀಡ್. ಸೊ ಆ ಥರನಾಗಿರ್ತಕ್ಕಂಥ ಒಂದು ಇಂಟರ್ನೆಟನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಬಿಟ್ಟು ಫಸ್ಟಿಗೆ ಫ್ರೀಯಾಗಿ ಕೊಟ್ಟರು ಸ್ವಲ್ಪ ದಿನಗಳು, ಆಮೇಲೆ ಚಾರ್ಜಸನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅಲ್ಲಿ ಒಂದು ಕಸ್ಟಮರ್ನ ಅಕ್ವಿಸಿಷನ್ ಮಾಡಿಕೊಂಡ್ರು. ಸೊ ಹೇಳೋಕ್ಕಾಗಲ್ಲ ಈ ಒಂದು ಫಿನಾನ್ಸ್ ವರ್ಲ್ಡಲ್ಲಿ ಬಂದ್ಬಿಟ್ಟು ಯಾವ್ಯಾವ ಥರ ಹೆಂಗೆ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ದೊಡ್ಡದಾಗಿರ್ತಕ್ಕಂಥ ಕಂಪನಿ. ಹೇಳೋದು ಒಂದೇ ಮಾತಲ್ಲಿ ಹೇಳಿದ್ರೆ ಕಾಂಪಿಟೇಷನ್ ಅಂತೂ ತುಂಬಾ ಇದೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಫಿನಾನ್ಸ್ ಸೆಕ್ಟರ್ಲಿ ಯಾವ ಥರ ಏನು ಥರ ಆಗಬಹುದು ಅಂಥೇಳಿ. ಕನ್ಕ್ಲೂಷನಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏಂಜಲ್ 1 ಈಗಿನ ಒಂದು ವರ್ತಮಾನದಲ್ಲಿ ನೋಡೋದಾದರೆ ಚೆನ್ನಾಗಿದೆ, ಶೇರ್ ಅಂತೂ ಚೆನ್ನಾಗಿದೆ. ಒಂದು ಮಿಡ್ ಸೈಜ್ ಕಂಪ್ನಿ ಆ್ಯಕ್ಚುಲಿ ಲಿಸ್ಟ್ ಆದಾಗ ಒಂದು ಮಾರ್ಕೆಟ್ ಲಿಸ್ಟ್ ಆದಾಗ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕೂಡ ಕಡಿಮೆ ಇತ್ತು, ಇವಾಗ ಕಾಪಪ್ ಆಗಿದೆ. ಚೆನ್ನಾಗಿರ್ತಕ್ಕಂಥ ಕಂಪ್ನಿ. ಸೊ ನೋಡೋಣ, ಇನ್ನು ಮುಂದೆ ನೋಡೋಣ ಯಾವ್ಯಾವ ಥರ. ಆಲ್ರೆಡಿ ಜಿಯೋ ಫಿನಾನ್ಷಿಯಲ್ ಸರ್ವಿಸ್ ಅವರು ಬರಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಬ್ಯಾಕಲ್ಲಿ ಕೆಲಸಗಳು ನಡೀತಾನೆ ಇದೆ. ಸೊ ನೋಡೋಣ ಯಾವ ಥರ ಕಾಂಪಿಟೇಷನ್ಸ್ ಆಗುತ್ತೆ. ಕಾಂಪಿಟೇಷನ್ ಇದ್ದರೆ ಒಳ್ಳೆಯದೇ, ಆ್ಯಕ್ಚುಲಿ ಕಸ್ಟಮರ್ಗೆ ಅಲ್ಟಿಮೇಟಾಗಿ ಹೆಲ್ಪ್ ಆಗ್ತಕ್ಕಂಥದ್ದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಫಿನಾನ್ಷಿಯಲ್ ವರ್ಲ್ಡಲ್ಲಿ ಯಾವ್ಯಾವ ಥರ ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಐ ಹೋಪ್ ಗಾಯ್ಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.